ನಮಸ್ಕಾರ. ನಿಮ್ಮೆಲ್ಲರಿಗೂ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುವಲ್ಲಿ ಸಾಕಷ್ಟು ಯೋಧರ ಪ್ರಾಣತ್ಯಾಗವಾಗಿದೆ. ಸಾಕಷ್ಟು ಹೋರಾಟಗಾರರು ತಮ್ಮ ಬದುಕು ಚೆಲ್ಲಿದ್ದಾರೆ, ನೆತ್ತರು ಹರಿಸಿದ್ದಾರೆ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ರಾಣಿ ಅಬ್ಬಕ್ಕ, ಹೀಗೆ ಹಲವಾರು ವೀರ ನಾರಿಯರು, ವೀರ ಯೋಧರು ದೇಶಕ್ಕೋಸ್ಕರ ಪ್ರಾಣ ತೆತ್ತಿದ್ದಾರೆ. ಇವರೆಲ್ಲರೂ ನಮಗೆ ಗೊತ್ತು. ಆದರೆ ಗೊತ್ತಿಲ್ಲದ ಸ್ವತಂತ್ರ ಹೋರಾಟಗಾರರು, ತೆರೆಮರೆಯಲ್ಲಿ ಇದ್ದಂತಹ ಸ್ವತಂತ್ರ ಹೋರಾಟಗಾರರು, ತುಂಬ ಪ್ರಚಾರ ಸಿಗದೇ ಇರುವಂತಹ ಸ್ವತಂತ್ರ ಹೋರಾಟಗಾರರನ್ನ ಸ್ಮರಿಸುವಂತಹ ಸಂದರ್ಭ ಕೂಡ ಇದು ಹೌದು. ಹಾಗಾಗಿನೇ ನೀವು ಜಾಸ್ತಿ ಕೇಳಿರದ ಸ್ವತಂತ್ರ ಹೋರಾಟಗಾರರ ಹೆಸರು ಮತ್ತು ಅವರ ಬಲಿದಾನದ ಕಥೆಗಳು ಹೇಗಿದೆ ಅನ್ನೋದನ್ನ ಈಗ ತಿಳಿಯೋ ಸಮಯ. ಈ ಫೋಟೋದಲ್ಲಿರೋರು ಯಾರು ಗೊತ್ತಾ? ಇವರು ಭಾರತದ ಮೊದಲ ಸಿಪಾಯಿ. ದೇಶಕ್ಕಾಗಿ ಜೈಲು ಸೇರಿದ ಈ ದಿಟ್ಟ ಮಹಿಳೆಯ ಸ್ತನಗಳನ್ನೇ ಕತ್ತರಿಸಿದ್ರು ರಾಕ್ಷಸರು. ಕಾಲಾಪಾನಿ ಜೈಲಿನಲ್ಲಿದ್ದ ಭಾರತದ ಹೆಮ್ಮೆಯ ಪುತ್ರಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಉಳಿಸೋದಕ್ಕೆ ಗಂಡನನ್ನೇ ಕೊಂದ ಗಟ್ಟೆಗೆತ್ತಿ. ಸ್ವಾತಂತ್ರ್ಯ ಸಿಕ್ಕ ನಂತರ ತಾನಾಯಿತು, ತನ್ನ ಕೆಲಸವಾಯಿತು ಎಂಬಂತಿದ್ದ ಸ್ವಾಭಿಮಾನಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಜೀವನವನ್ನೇ ಮುಡಿಪಿಟ್ಟ ದಿಟ್ಟ ಮಹಿಳೆ ಯಾರು ಅನ್ನೋದನ್ನ ತಿಳಿಯೋಣ ಬನ್ನಿ. ಇವತ್ತು ನಾನು ಹೇಳ್ತಾ ಇರುವಂತಹ ಕಥೆ ಇಂಡಿಯನ್ ಫಸ್ಟ್ ಫೀಮೇಲ್ ಸೋಲ್ಜರ್ ನೀರಾ ಆರ್ಯ ಬಗ್ಗೆ. ಕಲ್ಕತ್ತಾದಲ್ಲಿ ಬೆಳೆದ ನೀರಾ ಆರ್ಯ ಅಂದೇ 2-3 ಭಾಷೆಗಳನ್ನ ಬಲ್ಲಂತಹ ಜಾಣಿ. ಒಮ್ಮೆ ಭಗತ್ ಸಿಂಗ್ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಸುಶೀಲಾ ದೀದಿ ಮನೆಯಲ್ಲಿ 1 ತಿಂಗಳು ನೀರಾ ಆರ್ಯ ಇರ್ತಾರೆ. ಈ ವೇಳೆ ಒಮ್ಮೆ ಸಮುದ್ರ ತೀರದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಭೇಟಿಯಾಗ್ತಾರೆ. ಅಂದಿನಿಂದ ನೀರಾ ಅವರಲ್ಲಿ ಆಳವಾದ ದೇಶಭಕ್ತಿಯ ಭಾವನೆ ಬೆಳೆಯುತ್ತೆ. ಮಯನ್ಮಾರ್ನಲ್ಲಿ ನಡೆದ ರಹಸ್ಯ ಸಭೆಯೊಂದರಲ್ಲಿಯೂ ಕೂಡ ನೀರಾ ಇದ್ರು ಅಂತ ಹೇಳಲಾಗುತ್ತೆ. ನಂತರದ ದಿನಗಳಲ್ಲಿ ನೀರಾ ಆರ್ಯ ಮದುವೆ ಓರ್ವ ಬ್ರಿಟಿಷ್ ಸರ್ಕಾರದ ಅಧಿಕಾರಿ ಶ್ರೀಕಾಂತ್ ಜೈರಂಜನ್ ದಾಸ್ ಜೊತೆ ನಡೆಯುತ್ತೆ. ನೀರಾ ತಂದೆ ಉದ್ಯಮಿಯಾಗಿದ್ದರಿಂದ ಮದುವೆ ತುಂಬಾನೇ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಗಂಡ ಬ್ರಿಟಿಷ್ ಆಫೀಸರ್ ಆದ್ರೂ ಕೂಡ ನೀರಾ ಆರ್ಯ ದೇಶಭಕ್ತಿ ಮಾತ್ರ ಕೊಂಚವೂ ಕಡಿಮೆಯಾಗಿರಲಿಲ್ಲ. ನೀರಾ ಆರ್ಯ ಗಂಡನಿಗೆ ಸುಭಾಷ್ ಚಂದ್ರ ಬೋಸ್ ಅವರನ್ನ ಕೊಲ್ಲುವಂತೆ ಬ್ರಿಟಿಷ್ ಸರ್ಕಾರ ಆರ್ಡರ್ ಮಾಡುತ್ತೆ. ಈ ವಿಷಯ ತಿಳಿತಾ ಇದ್ದಂತೆ ನೀರಾ ಆರ್ಯ ಗಂಡನನ್ನೇ ಕೊಲ್ತಾರೆ. ಇದಾದ ಬಳಿಕ ನೀರಾ ಆರ್ಯ ಅರೆಸ್ಟ್ ಆಗ್ತಾರೆ. ಅಂಡಮಾನ್ ನಿಕೋಬಾರ್ನಲ್ಲಿರೋ ಸೆಲ್ಯುಲಾರ್ ಜೈಲಿಗೆ ನೀರಾ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಇಲ್ಲಿ ನೀರಾ ಆರ್ಯ ಜೊತೆ ಬ್ರಿಟಿಷ್ ಸರ್ಕಾರ ಅತ್ಯಂತ ಕ್ರೂರವಾಗಿ ನಡೆದುಕೊಳ್ಳುತ್ತೆ. ಕೊನೆಗೆ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಮಾಹಿತಿ ನೀಡಿದ್ರೆ ನೀರಾ ಅವರನ್ನ ಬಿಡ್ತಾರೆ ಅನ್ನೋ ಕಂಡೀಷನ್ ಹಾಕಲಾಗುತ್ತೆ. ಆದ್ರೆ ಅದ್ಯಾವುದಕ್ಕೂ ನೀರಾ ಆರ್ಯ ಒಪ್ಪಿಕೊಳ್ಳಲ್ಲ. ಬೋಸ್ ಎಲ್ಲಿದ್ದಾರೆ ಅಂತ ಕೇಳಿದಾಗ ನನ್ನ ಹೃದಯದಲ್ಲಿದ್ದಾರೆ ಅಂತ ನೀರಾ ಆರ್ಯ ಹೇಳ್ತಾರೆ. ಇದರಿಂದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಳ್ತಾರೆ. ಆಗ ಕಮ್ಮಾರನನ್ನ ಕರೆಸಿ ನೀರಾ ಆರ್ಯರ ಸ್ತನಗಳನ್ನೇ ಕತ್ತರಿಸ್ತಾರೆ ಬ್ರಿಟಿಷರು. ಇಷ್ಟೆಲ್ಲ ಕಿರುಕುಳ ಕೊಟ್ಟರೂ ಕೂಡ ಬೋಸ್ ಅವರ ಯಾವ ಸಣ್ಣ ವಿಷಯವನ್ನು ಕೂಡ ನೀರಾ ಆರ್ಯ ಬಾಯಿ ಬಿಡ್ಲಿಲ್ಲ. ಸ್ವಾತಂತ್ರ್ಯ ಸಿಕ್ಕ ಬಳಿಕ ಜೈಲಿಂದ ಬಿಡುಗಡೆಯಾದ ನೀರಾ ಆರ್ಯ ಹೈದರಾಬಾದ್ನಲ್ಲಿ ಸಾಮಾನ್ಯ ಮಹಿಳೆಯಂತೆ ಬದುಕು ನಡೆಸ್ತಾರೆ. ತಮ್ಮ ಜೀವನದ ಅಂತಿಮ ದಿನಗಳಲ್ಲಿ ನೀರಾ ಆರ್ಯ ಹೂ ಮಾರಾಟ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಹೈದರಾಬಾದ್ನ ಚಾರ್ ಮಿನಾರ್ ಬಳಿ ನೀರಾ ಆರ್ಯ ಹೂ ಮಾರ್ತಾ ಇದ್ರು ಅಂತ ನೋಡಿದವರು ಹೇಳ್ತಾರೆ. ಈ ಕಥೆ ನಿಮಗೂ ಸ್ಫೂರ್ತಿದಾಯಕ ಆಗಿದ್ದಲ್ಲಿ ನಿಮ್ಮವರಿಗೆ ಶೇರ್ ಮಾಡಿ. ನಮ್ಮ ಸ್ವತಂತ್ರ ಹೋರಾಟಗಾರರನ್ನ ಈ ಮೂಲಕ ಸ್ಮರಿಸಿ.